ಸ್ವಾಗತ. ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹೀರೆಕಾಯಿನ ಮೇಲ್ಗಡೆದೆಲ್ಲ ಹೆಚ್ಚಿ ಸ್ವಚ್ಛಾಗಿ ತೊಳೆದು ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಈ ಕಡಾಯಿನಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಕಡಾಯಿ ಕಾಯ್ಸೋಕೆ ಹಚ್ಚಿದ್ದೀನಿ. ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ಳೋಣ, ಆಮೇಲೆ ಎಣ್ಣೆ ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ನೋಡಿ, ಈ ಥರ ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಹತ್ತಿರ್ತಲ್ಲ. ಇದು ಹೀರೆಕಾಯಿ ಇದೆಲ್ಲ ಒಳಗಡೆದು ಮೆತ್ತಗಿರುತ್ತಲ್ಲ, ಇದು ಸಾಫ್ಟಾಗಿ ಹಾಗಾಗಿ ಹತ್ತಿಬಿಡುತ್ತೆ. ಎಳೆ ಹೀರೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಎಳೆದು ಚಿಕ್ಕ ಚಿಕ್ಕದಾಗಿದ್ದರೆ ತುಂಬ ಮಸ್ತಾಗುತ್ತೆ ಪಲ್ಯ ಇದು. ಇವಾಗ ಇದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಫ್ರೈ ಮಾಡೋಕ್ಕೆ. ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಕೆಂಪಾಗೋದು ಸ್ವಲ್ಪ ಕೆಂಪಾದರೆ ಸಾಕು, ಜಾಸ್ತಿ ಏನು ಪೂರ್ತಿ ಕೆಂಪಾಗಬೇಕಂತೇನಿಲ್ಲ. ಸ್ವಲ್ಪ ಬ್ರೌನಿಶ್ ಆಗಿ ಬಂದರೆ ಹಸಿ ವಾಸನೆ ಹೋಗೋರಿಗೆ ಹುರ್ಕೊಂಡ್ಬಿಡ್ಬೇಕು. ಒಂದೇ ಒಂದು ಹೀರೆಕಾಯಿ ತೊಗೊಂಡಿರೋದು ನಾನು. ಸ್ವಲ್ಪ ಎಳೆದಾಗಿ ಒಂದು ಹೀರೆಕಾಯಿ ತಂದಿದ್ದೆ. ಯಾವಾಗಲೂ ಎಳೆದಾಗಿ ಸಿಗೋದೇ ಇಲ್ಲ ಬೆಂಗಳೂರಿನಲ್ಲಿ ಹೀರೆಕಾಯಿ. ನಮ್ಮ ಬಿಜಾಪುರ ಸೈಡೆಲ್ಲ ತುಂಬಾ ಎಳೆದೆಲ್ಲ ಸಿಗುತ್ತೆ. ಇಲ್ಲಿ ಸ್ವಲ್ಪ ದಪ್ಪನೇ ಇರುತ್ತೆ. ಅದರೊಳಗೆ ತಂದು ನಮ್ಮ ಇಷ್ಟನ ಪೂರೈಕೆ ಮಾಡ್ಕೋಬೇಕಂತ ಹೇಳಿ ತೊಗೊಂಡು ಬಂದು ಅದನ್ನು ಮಾಡಬೇಕು ಅನಿಸುತ್ತೆ, ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋಂಥ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಸಣ್ಣ ಉರಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಇದು ಬಿಳಿ ಎಳ್ಳು ಮತ್ತು ಒಂದು 5-6 ಕಾಳು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಹಾಕಿ ಫ್ರೈ ಮಾಡಿದ್ದೀನಿ, ಕೆಂಪಲ್ಲಿ ಫ್ರೈ ಮಾಡಿ ಕುಟ್ಟಿದ್ದೀನಿ. ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ. ಬಿಳಿ ಎಳ್ಳು ಇಲ್ಲ ಅಂದ್ರೆ ಪರವಾಗಿಲ್ಲ, ಕಡಲೆ ಬೀಜ ಇದ್ರೂ ಸ್ವಲ್ಪ ಕುಟ್ಟಿ ಹಾಕ್ಕೊಳ್ಳಿ. ಅದು ಕೂಡ ಕಡಲೆ ಬೀಜ ಪುಡಿ ಕೂಡ ಚೆನ್ನಾಗಿರುತ್ತೆ. ಇದು ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ತುಂಡು ಶುಂಠಿನೂ ಬೆಳ್ಳುಳ್ಳಿ ಕುಟ್ಕೊಂಬಂದಿದ್ದೀನಿ. ಸ್ವಲ್ಪ ಈ ಥರ ಸಣ್ಣ ಉರಿ ಇಟ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಂಬಿಡಿ. ಇವಾಗ ಇದಕ್ಕೆ ಖಾರದ ಪುಡಿಯಲ್ಲಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ದೀನಿ, ಹೊತ್ತಬಾರ್ದು ಅಂತ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡ್ಕೊಂಡು ಹಾಕೊಳ್ಳಿ. ನೀವು ಎಷ್ಟು ಹೀರೆಕಾಯಿ ತೊಗೊಂಡಿರ್ತೀರಿ, ಏನು ಸೈಜ್ ತೊಗೊಂಡಿರ್ತೀರಿ ಅದ್ರ ಪ್ರಕಾರವಾಗಿ. ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಹಿಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಮಾಡ್ಕೋಬೋದು. ಇದು ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಆಲ್ರೆಡಿ ಸ್ವೀಟ್ ಇರುತ್ತೆ ಹೀರೆಕಾಯಿ. ಸಕ್ಕರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೆ ಕೂಡ ಬಿಡ್ಬೋದು. ಸ್ವಲ್ಪ ಹುಳಿ ಹಾಕ್ತೀನಿ ಅಂದರೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಇಲ್ಲ. ಸ್ಟವ್ ಹಚ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೋತಾ ಇದ್ದೀನಿ, ಸ್ವಲ್ಪ. ನೀವು ಬೇಕಿದ್ರೆ ಹುಣಸೆ ಹುಳಿನ ಹಾಕ್ಕೋಬೋದು. ಟೊಮೆಟೊ ಅಷ್ಟು ಚೆನ್ನಾಗಿರಲ್ಲ, ಹುಣಸೆ ರಸ ಹಾಕ್ಕೋಬೋದು. ಮೊಸರು ಚೆನ್ನಾಗಿ ಬರುತ್ತೆ ಫ್ಲೇವರು. ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀವು ಡ್ರೈ ಬೇಕು ಉದುರುದ್ರಂದರೆ ನೀವು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಹಾಗೆ ಕೂಡ ಈ ಥರ ಡ್ರೈ ಫ್ರೈ ಮಾಡಿಕೊಂಡು ತಿನ್ಬೋದು. ಒಬ್ಬೊಬ್ಬರು ಅನ್ನದ ಪಕ್ಕದಲ್ಲಿ ಸಾರು ಹಾಕ್ಕೊಂಡು ಅದನ್ನು ಡ್ರೈ ಫ್ರೈ ಪಲ್ಯ ಮಾಡ್ಕೊಂಡು ತಿಂತಾರೆ, ಅದು ಚೆನ್ನಾಗಿ ಅನಿಸುತ್ತೆ. ಅದು ಕೂಡ ಇಲ್ಲ, ನೀವು ರಸನೇ ಬೇಕು ಅಂತಂದರೆ ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಬೇಯಿಸಿ ರಸ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಮುಚ್ಚಿ ಸಣ್ಣ ಉರಿ ಇಟ್ಕೊಂಡ್ರೆ ತಳ ಹತ್ತಲ್ಲ. ಬೇಯಿಸ್ಕೊಳ್ಳೋಣ ಒಂದು 10 ನಿಮಿಷ. ಎಷ್ಟು ಮಸ್ತ್ ಕಾಣಿಸ್ತಾ ಇದೆ. ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ಸ್ವಲ್ಪ ರಸ ಆಗಲಿ ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಮಾಮೂಲಿ ಹೀರೆಕಾಯಿ ಪಲ್ಯ ಮಾಡಾಗ ಜಾಸ್ತಿ ನೀರು ಹಾಕಬಾರ್ದು. ಇದು ಸ್ವಲ್ಪ ಈ ಥರ ಫ್ರೈ ಮಾಡಿ ಈ ಥರ ಮಸಾಲೆಯಲ್ಲಿ ಹಾಕಿ ಮಾಡಿದಾಗ ಈ ಥರ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಲ್ಲ ಅಂತ ನೋಡೋಣ. ಈ ಥರ ಕೈಯಲ್ಲಿ ಹಾಕ್ಕೊಂಡು ಮಸ್ತಾಗಿದೆ ಪಲ್ಯ. ಸೂಪರ್ ಹೀರೆಕಾಯಿ ಪಲ್ಯ.
ಪಲ್ಯ ಆದರೂ ಅಂದ್ಕೊಳ್ಳಿ, ಕರಿ ಆದರೂ ಅಂದ್ಕೊಳ್ಳಿ, ರೆಡಿಯಾಗಿದೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರ್ತದೆ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.